ತುಂಬಾ ಬಿಲ್ಡಪ್ ತಗೋತಾ ಇದ್ದೆ. ಸರಿ ಆಯ್ತು ಬಿಡು, ಏನೋ ಹುಡುಗಿ ಮದ್ವೆ ಆಗಿದೆ ಅಂತ ನಾನು ಖುಷಿ ಪಟ್ಟೆ. ಆದ್ರೆ ಇವಾಗ ನೋಡಿದ್ರೆ ಈ ತರ ಹೇಳ್ತಾ ಇದೀಯಾ. ಏನಾಯ್ತು, ಏನ್ ಕತೆ ನಿಂದು? ಅವಳಲ್ಲ ಅವಳು ಅಂತಂದ್ರೆ ನಿಮ್ ವಿಚಾರ ಹೆಂಗ್ ಗೊತ್ತಾಯ್ತು? ಅಣ್ಣ, ಅದ್ ಹೆಂಗೆ ಅಂತಂದ್ರೆ ನಾನು ಮತ್ತೆ ನಿಸರ್ಗ ಹನಿಮೂನ್ಗೆ ಹೋಗಿದ್ವಲ್ಲ, ಅವಾಗ ಇಷ್ಟೆಲ್ಲ ಆಗೋಯ್ತಣ್ಣ. ಆದ್ರೂ ನನಗ್ ತುಂಬಾ ಬೇಜಾರಾಗ್ತಿದೆ ಅಣ್ಣ. ಕಡೆಗೂ ನನ್ನ ನಿಸರ್ಗನ್ ಪಡ್ಕೊಂಡ್ಲೇ ಇಲ್ಲ ಅಣ್ಣ. ಹೌದಾ, ಇಷ್ಟೆಲ್ಲ ಆಯ್ತಾ? ಸಿದ್ಧಾರ್ಥು, ನಾನೊಂದ್ ಮಾತು ಹೇಳ್ತೀನಿ, ಕೇಳ್ತೀಯಾ? ಹೇಳಣ. ನೋಡು ಸಿದ್ದು, ನೀನ್ ಏನಾದ್ರೂ ಅನ್ಕೋ, ನಮ್ಮ ಅಣ್ಣ ಯಾಕೆ ಹಿಂಗ್ ಹೇಳ್ತಾನೆ ಅಂತಾದ್ರೂ ತಿಳ್ಕೊ, ನನ್ಗೇನ್ ಪರವಾಗಿಲ್ಲ. ಆದ್ರೆ ಇವಾಗ ನೀನ್ ಹೆಂಡತಿ ನಿಸರ್ಗ ಇದ್ದಾಳಲ್ಲ, ಅವಳು ತುಂಬಾ ಒಳ್ಳೆಯವಳು ಅನ್ನಿಸ್ತಾ ಇದೆ ಕಣೋ ನನ್ಗೆ. ಅಲ್ಲ, ಅವಳಷ್ಟು ಒಳ್ಳೆಯವಳು ಆಗಿರೋದಕ್ಕೆ ಅಲ್ವೇನೋ ಸತ್ಯ ನಿನ್ ಹತ್ರ ಹೇಳಿದ್ದು. ಅಣ್ಣ, ನಂಗೆ ಅವಳ ಹೆಸರು ಎತ್ತಬೇಡ ಅಣ್ಣ. ನಿಜವಾಗ್ಲೂ ನಾನು ಅವಳ ಹೆಸರು ಕೇಳಿದ್ರೆ ಸಾಕು, ನಂಗೆ ಮೈಯೆಲ್ಲ ಉರ್ದೋಗುತ್ತೆ. ನಂಗೆ ಅವಳು ನೆನೆಸ್ಕೊಂಡ್ರೆ ಕೋಪ ಬರುತ್ತೆ. ಪ್ಲೀಸ್ ಅಣ್ಣ. ಸಿದ್ಧಾರ್ಥು, ವಾಸ್ತವನ ಅರ್ಥ ಮಾಡ್ಕೊಪ್ಪ. ಹ್ಮ್ ನಿಜವಾಗ್ಲೂ ಆ ಹುಡ್ಗಿ ತುಂಬಾ ಒಳ್ಳೆಯವಳು ಅಂತ ಎಲ್ಲೋ ಒಂದ್ ಕಡೆ ಅನ್ನಿಸ್ತಿದೆ ಕಣೋ ನನ್ಗೆ. ಅವಳಗ್ ನೀನ್ ಮತ್ತೆ ಮೋಸ ಮಾಡೋದು ಎಷ್ಟು ಮಾತ್ರ ಸರಿ ಹೇಳು? ಇಲ್ಲ ಅಣ್ಣ, ಅವಳು ಒಳ್ಳೆಯವಳು ಅನ್ನೋದು ಗೊತ್ತು. ಆದ್ರೆ ಅವಳು ಸತ್ಯ ಮುಚ್ಚಿಟ್ಟು ನನ್ ಜೊತೆ ಸಂಸಾರ ಮಾಡಕ್ ನೋಡೋದಲ್ಲ. ಎಷ್ಟು ಮಾತ್ರ ಸರಿ ಹೇಳು? ಆಲ್ರೆಡಿ ನಮ್ಮಿಬ್ಬರ ಮಧ್ಯೆ. ಸರಿ ಆಯ್ತು, ನೀನ್ ತಾಳಿ ಕಟ್ಟಿರೋ ಹೆಂಡತಿ ಕಣೋ ಅವಳು, ಹಂಗಂತ ಅವಳನ್ನ ಬಿಟ್ಟು ಯಾರಿಗೋಸ್ಕರನೋ ಹುಡ್ಕಕ್ ಹೋಗ್ತೀಯನೋ ನೀನು? ಅಣ್ಣ, ಜೀವನದಲ್ಲಿ ಇದ್ರೆ ನೆಮ್ಮದಿಯಾಗಿರ್ಬೇಕಣ್ಣ. ಈ ತರ ನನ್ಗೆ ನೆಮ್ಮದಿ ಕಳ್ಕೊಂಡಿರೋದು ಇಷ್ಟ ಇಲ್ಲ ಅಣ್ಣ. ಅದಕ್ಕೆ ನಾನು ಅವಳಿಗೆ ಡಿವೋರ್ಸ್ ಕೊಡೋದಕ್ಕೆ ಡಿಸೈಡ್ ಮಾಡಿದ್ದೀನಿ. ವಾಟ್? ಡಿವೋರ್ಸಾ? ಯು ಇಡಿಯಟ್! ಅಲ್ಲ, ಇಷ್ಟನ್ನ ನಿನಗೆ ಬುದ್ಧಿ ಇರೋದು? ಆ ಅಲ್ಲ, ಒಂದ್ ಹೆಣ್ಮಗಳಿಗೆ ಅನ್ಯಾಯ ಮಾಡೋದಕ್ಕೆ ಈ ತರ ಎಲ್ಲ ಯೋಚನೆ ಮಾಡ್ತೀಯ ನೀನು? ಛೆ, ಸಿದ್ಧಾರ್ಥ್, ಇದೆಲ್ಲ ಇಲ್ಲಿಗೆ ನಿಲ್ಸ್ಬಿಡು ನೀನು. ನಿಜ ಅಣ್ಣ, ಯಾವಾಗ ಅವಳು ನಿನ್ ನಿಸರ್ಗ ಅಲ್ಲ ನಾನೇ ಬೇರೆ ಅಂತ ಹೇಳಿದ್ಲು, ಆವಾಗ ನನ್ಗೆ ಆ ಹುಡುಗಿ ಮೇಲೆ ಮನಸ್ಸು ಸತ್ತೋಯ್ತಣ. ಅವಳು ಎಷ್ಟೇ ಒಳ್ಳೆಯವಳಾಗಿದ್ರು ನನಗ್ ಬೇಡ ಅಣ್ಣ ಅವಳು. ಸರಿ ಆಯ್ತು, ನಿನಗ್ ಬೇಡ. ಅವಳು ನಿನ್ನ ಇಷ್ಟಪಡ್ತಾ ಇದ್ರೆ, ಅವಳು ನಿನ್ನ ಪ್ರೀತಿ ಮಾಡ್ತಾ ಇದ್ರೆ, ಮತ್ತೆ ಏನ್ ಮಾಡ್ತೀಯ? ಅದಕ್ಕೆ ಏನ್ ಮಾಡ್ತೀಯ ಹೇಳು? ಅಯ್ಯೋ, ಅವಳು ಒಂಥರ ಚೈಲ್ಡ್ ಕಣಣ. ಅವಳಿಗೆ ಏನಾದ್ರೂ ಹೇಳ್ತಾನೆ ಇರ್ತಾಳೆ, ಅವಳು ಬಾಯಿ ಮುಚ್ಚೋದೇ ಇಲ್ಲ. ನೀನ್ ಒಂದ್ಸಲಿ ನೋಡು, ಗೊತ್ತಾಗುತ್ತೆ. ಮನ್ಸಲ್ಲಿ ಏನು ಇಟ್ಕೊಂಡಂಗ್ ಮಾತಾಡ್ತಾರಲ್ಲ, ಅವ್ರು ತುಂಬಾ ಒಳ್ಳೆಯವರೇ ಆಗಿರ್ತಾರೆ ಸಿದ್ದು. ನಿನ್ಗೆ ಚೈಲ್ಡ್ ತರ ಅನ್ನಿಸ್ಬೋದಷ್ಟೇ. ನೀನ್ ಯಾವಾಗ ಅವಳೆಲ್ಲ ಸತ್ಯ ಹೇಳಿದ್ರು ನನ್ನ ಹತ್ರ ಅಂದು, ಅವಾಗೆ ನಂಗೆ ಅರ್ಥ ಆಗೋಯ್ತು ಅವಳು ಎಷ್ಟು ಹಾನೆಸ್ಟ್ ಪರ್ಸನ್ ಅಂತ. ನಿಜವಾಗ್ಲು ನೀನ್ ಅವಳಿಗೆ ಮೋಸ ಮಾಡ್ಬೇಡ ಕಣೋ. ಈ ವಿಚಾರ ಎಲ್ಲ ಅಮ್ಮಂಗೆ ಇಲ್ಲ, ಗೊತ್ತಿಲ್ಲ. ಅಮ್ಮಂಗೆ ಏನು ಗೊತ್ತಿಲ್ಲ. ಮತ್ತೆ ನಾನ್ ಇಷ್ಟ ದಿವ್ಸ ಅಮ್ಮಂಗ್ ನೋವು ಕೊಟ್ಟೆ, ಇವಾಗ ನೀನ್ ನೋವು ಕೊಡ್ಬೇಕು ಅಂತಿದ್ಯಾ? ನಂಗೆ ಏನು ಅರ್ಥ ಆಗ್ತಾ ಇಲ್ಲ ಅಣ್ಣ. ನನ್ ತಲೆ ಚಿಟ್ಟಿ ಹಿಡಿತಾ ಇದೆ. ಸರಿ ಆಯ್ತು, ನೆಕ್ಸ್ಟ್ ನಿನ್ ಸ್ಟೆಪ್ ಏನು? ಮನೇಲಿ ಇರಕ್ ಆಗ್ತಾ ಇಲ್ಲ ಅಣ್ಣ ನಂಗೆ. ಅದಕ್ಕೆ ನಾನು ಮತ್ತೆ ಕಾಲೇಜಿಗೆ ಜಾಯ್ನ್ ಆಗಿದ್ದೀನಿ. ಮನೇಲಿದ್ರೆ ಇದೇ ಯೋಚನೆಗಳು. ಅದೇ ಕಾಲೇಜಿಗೆ ಜಾಯ್ನ್ ಆದ್ರೆ ಪಾಠ ಮಾಡ್ಕೊಂಡು ಹಂಗೋ ಹಿಂಗೋ ಮರಿತೀನಿ ಅಂತ ಕಾಲೇಜಿಗೆ ಜಾಯ್ನ್ ಆದೆ ಮತ್ತೆ. ಛೆ, ಏನೋ ಕಷ್ಟ ಎಲ್ಲ ತೀರ್ತು ಅನ್ನೋ ಅಷ್ಟೊತ್ತಿಗೆ ನಿಂದೊಂಥರ ಕಷ್ಟ ಶುರು ಆಯ್ತಲ್ಲ ಸಿದ್ದು. ನನ್ ಮಾತು ಕೇಳು ಸಿದ್ದು, ಎಲ್ಲ ಮರ್ತೋಗ್ಸಿದ್ದು. ನೆಮ್ಮದಿಯಾಗಿ ಆ ಹುಡುಗಿ ಜೊತೆ ಸಂಸಾರ ಮಾಡ್ಕೊಂಡಿರೋ. ಅಣ್ಣ, ಈ ಮಾತನ್ನ ನಾನು ಕೇಳೋದಕ್ ಆಗಲ್ಲ ಅಣ್ಣ. ನಾನ್ ನನ್ನ ನಿಸರ್ಗನ ಹುಡುಕ್ತೀನಿ. ಅವಳು ಸಿಕ್ಕೇ ಸಿಗ್ತಾಳೆ ನನ್ಗೆ. ಸರಿ ಆಯ್ತು, ನಿನ್ ನಿಸರ್ಗಂಗೆ ಮದ್ವೆನೇ ಆಗೋಗ್ಬಿಟ್ಟಿದ್ರೆ ಏನ್ ಮಾಡ್ತೀಯ? ಆ ಸಿದ್ದು, ಇಲ್ಲ, ನನ್ ಮನ್ಸು ಹೇಳ್ತಾ ಇದೆ ಅವಳು ನನಗೋಸ್ಕರ ಕಾಯ್ತಾ ಇರ್ತಾಳೆ ಅಂತ. ಅಯ್ಯೋ ಹುಚ್ಚಪ್ಪ, ಹುಚ್ಚಪ್ಪ, ಎಷ್ಟು ಪ್ರೀತಿಯಲ್ಲಿ ಮುಳುಗೋಗಿದ್ಯೋ ನೀನು. ಅಲ್ಲ, ನೀನೇ ಹೇಳಿದ್ದೆ ನಾನೇ ಅವಳು ಇಷ್ಟಪಡ್ತಾ ಇದ್ದಿದ್ದು, ಅವಳು ಒಂದ್ಸಲಿಗೂ ನನ್ ಮನ್ಸಿಗೆ ರಿಪ್ಲೈ ಮಾಡಿಲ್ಲ ಅಂತ. ಇವಾಗ ನೋಡಿದ್ರೆ ಅವಳು ಕಾಯ್ತಾ ಇರ್ತಾಳೆ ಅಂತೀಯಲ್ಲ ಸಿದ್ದು. ಏನ್ ಹೇಳ್ಬೇಕು ನಿನ್ ಬುದ್ಧಿಗೆ? ಅಲ್ಲ, ಇಷ್ಟೆಲ್ಲ ಓದಿ ಎಜುಕೇಟೆಡ್ ಆಗಿ ಇಷ್ಟೆಲ್ಲ ನಿಭಾಯಿಸಿದ್ಯಾ ನೀನು? ಮಗು ತರ ಆಟ ಮಾಡ್ತೀಯಲ್ಲೋ ನೀನು. ಸರಿ ಆಯ್ತು, ನನಗೆ ಗೊತ್ತೇನ್ ಮಾಡ್ಬೇಕು ಅಂತ. ಆಯ್ತು ಬಿಡು, ನೀನ್ ಜಾಬ್ ಜಾಯ್ನ್ ಆಗಿದ್ದು ಒಳ್ಳೇದಾಯ್ತು. ಸರಿ, ನೀನ್ ಯಾವಾಗಿಂದ ಜಾಯ್ನ್ ಆಗ್ತಾ ಇರೋದು? ನಾನು ಫ್ರೈಡೆ ಇಂದ ಹೋಗ್ತಾ ಇದ್ದೀನಿ. ಸರಿ ಆಯ್ತು, ನಿನ್ ಕೆಲ್ಸ ನೀನ್ ಮಾಡ್ತಾ ಇರು. ಎಲ್ಲ ಸರೋಗುತ್ತೆ. ನಿಂಗೆಲ್ಲೋ ನನಗೂ ಒಂದ್ ಕಡೆ ಅನ್ನಿಸ್ತಾ ಇದೆ, ನಿನ್ ಜೀವನ ಇಷ್ಟರಲ್ಲೇ ಸರೋಗ್ಬೋದು ಅಂತ. ಹೌದು ಅಣ್ಣ, ನನ್ನ ನಿಸರ್ಗ ನನಗ್ ಸಿಕ್ಬಿಟ್ರೆ ನನ್ನ ಜೀವನ ಸರೋಗ್ಬಿಡುತ್ತೆ. ಪ್ರೀತಿ ಮನುಷ್ಯರನ್ನೆಲ್ಲ ಹುಚ್ಚರನ್ನಾಗಿ ಮಾಡಿ ತನ್ನ ಕೈಯಲ್ಲಿ ಇಟ್ಕೊಂಡು ಆಟ ಆಡ್ಸುತ್ತೆ ಅಂತ ಕೇಳಿದೀನಿ. ಆದ್ರೆ ನಿನ್ನ ನೋಡ್ತಾ ಇದ್ರೆ ಅದ್ ನಿಜ ಅನ್ನಿಸ್ತೈತೆ. ಅಲ್ಲ, ಎಷ್ಟು ರೆಸ್ಪಾನ್ಸಿಬಲ್ ಪರ್ಸನ್ ನೀನು. ಹಾ ನಿನ್ಗೆ ಎಷ್ಟು ಜವಾಬ್ದಾರಿ ಇದೆ. ಯಾವ ತರ ಇದ್ದವನು ನೀನು, ಈಗ ಮಗು ತರ ಆಟ ಮಾಡ್ತಾ ಇದೀಯಲ್ಲ ಸಿದ್ದು. ಛೆ, ಐ ಆಮ್ ವೆರಿ ಫೀಲ್ ವೆರಿ ಬ್ಯಾಡ್. ಸರಿ ಅಣ್ಣ, ಆಯ್ತು. ನೀನೇನೋ ಇವಾಗ ಬಂದಿದ್ಯಾ, ರೆಸ್ಟ್ ಮಾಡಿ. ನೀವು ಮತ್ತೆ ಅದಕ್ಕೆ ನಾನ್ ಮತ್ತೆ ಬರ್ತೀನಿ, ಸಿಗ್ತೀನಿ. ಓಕೆ? ಎಲ್ಲಿಗೆ ಹೋಗ್ತೀಯಾ? ಇರು ಇನ್ನೊಂದ್ ಸ್ವಲ್ಪ ಹೊತ್ತು. ಇಲ್ಲ ಅಣ್ಣ, ತ್ರಿಗುಣ್ನ ಮೀಟ್ ಮಾಡ್ಬೇಕು ಅಂತ ಫೋನ್ ಮಾಡಿದ್ದೆ ಅವನ್ಗೆ. ಹೋಗ್ತಾ ಇದೀನಿ, ನಿಸರ್ಗನ್ ಬಗ್ಗೆನೇ ವಿಚಾರಿಸ್ತಾ ಇದ್ದೀನಿ. ಅಯ್ಯೋ ಚಪ್ಪ, ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಊರೆಲ್ಲ ಅಲಿತಾ ಇದೆಯಲ್ಲೋ. ನೀನ್ ಹೇಳೋ ಪ್ರಕಾರ ನಿನ್ ಹೆಂಡತಿ ನಿಸರ್ಗನೇ ಬೆಸ್ಟ್. ಯಾವಳೋ ನಿಸರ್ಗಂಗ್ ಹುಡ್ಕೊಂಡು ಹೋಗ್ತಾ ಇದೀಯ. ಇಟ್ಸ್ ವೆರಿ ಬ್ಯಾಡ್ ಸಿದ್ಧಾರ್ಥ್. ಇಷ್ಟರಲ್ಲೇ ನಿಂಗೂ ರಿಯಲೈಸ್ ಆಗುತ್ತೆ ಬಿಡು. ಸಾರಿ ಕಣ, ನೀನೇ ಬೇಗ ಬಂದ್ಬಿಟ್ಟಿದ್ಯಾ. ಹೇ ಕಮಾನ್ ಸಿದ್ಧಾರ್ಥ್, ಏನ್ ಅದ್ರಲ್ಲಿ ಏನ್ 5 ಮಿನಿಟ್ಸ್ ಆಯ್ತು ಅಷ್ಟೇ ನಾನು ಬಂದು. ಬಾ ಕುತ್ಕೋ. ಏನಾದ್ರು ಆರ್ಡರ್ ಮಾಡ್ಲಾ? ಬೇಡ ತ್ರಿಗುಣ್, ನಿನ್ ಹತ್ರ ಒಂಚೂರು ಪರ್ಸನಲ್ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಬಂದೆ. ಆಯ್ತು ಕಣಪ್ಪ, ಅದಕ್ಕೆ ಅಲ್ವಾ ನಾನು ಹೇಳಿದ್ದು ಇದೇ ಟೈಮಿಗೆ ಮೀಟ್ ಮಾಡೋಣ ಅಂತ. ಕುತ್ಕೋ ಬಾಸಿದ್ದು. ಹೇಳು, ಏನ್ ಸಮಾಚಾರ? ಯಾರನ್ನಾದ್ರೂ ಮೋಸ ಮಾಡ್ಬೋದು ಕಣೋ ತ್ರಿಗುಣ್, ಆದ್ರೆ ಒಬ್ಬ ಫ್ರೆಂಡು ಇನ್ನೊಬ್ಬ ಫ್ರೆಂಡ್ಗೆ ಮೋಸ ಮಾಡೋದು ತಪ್ಪಲ್ವೇನೋ? ಯಾಕೆ ಸಿದ್ದು, ಯಾಕೆ ಈ ತರ ಎಲ್ಲ ಮಾತಾಡ್ತಾ ಇದೀಯಾ? ಯಾರಾಗ ಮೋಸ ಮಾಡಿದ್ರು? ನೋಡು, ಡೈರೆಕ್ಟ್ ಪಾಯಿಂಟ್ ಗೆ ಬರ್ತೀನಿ ನಾನು. ನಾನ್ ಮದ್ವೆ ಆಗಿರೋ ನಿಸರ್ಗ ನನ್ ನಿಸರ್ಗ ಅಲ್ಲ ಅಂತ ನಿಂಗೆ ಯಾವಾಗ್ಲೂ ಗೊತ್ತಲ್ವಾ? ಅದು ಸಿದ್ಧಾರ್ಥ್, ಹೇಳು ತ್ರಿಗುಣ್, ನಿಜ ಹೇಳು.
ನೀನ್ ಅವತ್ ನಮ್ಮ ಮನೆಗ್ ಬಂದಿದ್ದಾಗ ನಾನ್ ನಿನ್ಗೆ ನಿಸರ್ಗನ್ ಮೀಟ್ ಮಾಡ್ಸದೆ ತಾನೆ. ಅವತ್ತೇ ಯಾಕೆ ನನ್ಗೆ ಹೇಳಿಲ್ಲ ಇವಳು ನಿನ್ ನಿಸರ್ಗ ಅಲ್ಲ ಕಣೋ ಅಂತ. ನೋಡು ಸಿದ್ಧಾರ್ಥ್, ಕಾಲ ಕಳೆದೋಗ್ಬಿಟ್ಟಿದೆ, ಟೈಮ್ ಪಾಸ್ ಆಗೋಗ್ಬಿಟ್ಟಿದೆ. ನೀನು ಆ ಹುಡ್ಗಿಗೆ ತಾಳಿ ಕಟ್ಟಿಬಿಟ್ಟಿದ್ಯಾ ಕಣೋ. ಇವಾಗ ನಾನ್ ನೋಡಿ ಅವಳು ನಿನ್ ನಿಸರ್ಗ ಅಲ್ಲ ಅಂತ ಸತ್ಯ ಹೇಳಿ ಮತ್ತೆ ಆ ಹುಡ್ಗಿ ಜೀವನ ನಾನು ಯಾಕೆ ಹಾಳು ಮಾಡ್ಲಿ ಹೇಳು. ಹ್ಮ್ ಎಲ್ಲಾರ್ಗು ನನ್ ಜೀವನಕ್ಕಿಂತ ಅವಳ ಜೀವನನೇ ತುಂಬಾ ಇಂಪಾರ್ಟೆಂಟ್ ಆಗೋಯ್ತಲ್ವಾ. ಹ್ಮ್ ಅಲ್ವೋ, ನಾನು ಅವಳಿಗೆ ಡಿವೋರ್ಸ್ ಕೊಟ್ಟು ಒಂದ್ ಒಳ್ಳೆ ಜೀವನಾಂಶ ಕೊಡ್ತೀನಿ ಕಣೋ. ಆದ್ರೆ ನಂಗೆ ಅವಳು ಬೇಡ. ಸಿದ್ಧಾರ್ಥ್, ಮುಚ್ಚು ಬಾಯ್. ಅಲ್ಲ, ಇಷ್ಟು ರೂಢಾಗಿ ಡಿಸಿಷನ್ ಹೆಂಗ್ ತಗೋತೀಯ ನೀನು? ಅಂತ ಮುಗ್ದೆ ಅಮಾಯಕಿ ಹೆಣ್ಣನ ನೀನು ಡಿವೋರ್ಸ್ ಕೊಟ್ಟು ಏನ್ ಈ ತರ ಮಾತಾಡ್ತೀಯ? ಸ್ವಲ್ಪ ಆದ್ರೂ ಕಾಮನ್ ಸೆನ್ಸ್ ಇದೆಯಾ ನಿನ್ಗೆ? ಇದು ನಿನ್ ಸ್ವಾರ್ಥ ಅಂತ ಅನಿಸ್ತಾ ಇಲ್ವಾ? ಇಲ್ಲ, ಇದ್ರಲ್ಲಿ ಯಾವ ಸ್ವಾರ್ಥನೂ ಇಲ್ಲ. ಅಲ್ಲ, ಅವಳು ನನಗ್ ಮೊದ್ಲೇ ಸತ್ಯ ಹೇಳಿಲ್ಲ ಕಣೋ. ಅವಳಿಗೆ ಸತ್ಯ ಗೊತ್ತಿತ್ತು, ಆದ್ರೂ ಅವಳು ಸತ್ಯ ಮುಚ್ಚಿಟ್ಟು ನನ್ನ ಮೋಸ ಮಾಡಿದ್ದಾಳೆ. ನೀನ್ ಈ ಪ್ರೀತಿಯನ್ನು ಮೇಲೆ ಬದುಕ್ತಾ ಇದೀಯ ಅಂತ ಅನ್ನು. ಅಲ್ಲ, ಒಂದ್ ನಿಜ ಹೇಳ, ನೀನು ಯಾವ ನಿಸರ್ಗನ ಪ್ರೀತಿ ಮಾಡ್ತಾ ಇದೀನಿ ಅಂತ ಹೇಳ್ತಾ ಇದೀಯಲ್ಲ, ಅವಳು ನನಗ್ ಚೆನ್ನಾಗಿ ಗೊತ್ತು. ರೀಸೆಂಟ್ ಆಗಿ ಕೂಡ ಮೀಟ್ ಮಾಡಿದ್ದೀನಿ ನಾನು ಅವಳ. ಆದ್ರೆ ಅವಳು ಅಟ್ ಪ್ರೆಸೆಂಟ್ ಇಲ್ಲಿಲ್ಲ. ನಿಂಗ್ ಗೊತ್ತಾ, ಅವಳು ಇಲ್ಲಿಲ್ಲ. ಏನು, ಅವಳು ಇಲ್ಲಿಲ್ವಾ? ಅಂದ್ರೆ ಏನಾಯ್ತು? ಏನಾಯ್ತು ನನ್ನ ನಿಸರ್ಗಂಗೆ? ಕೂಲ್ ಡೌನ್, ಕೂಲ್ ಡೌನ್ ಸಿದ್ಧಾರ್ಥ್, ಪ್ಲೀಸ್. ಏನು ಆಗಿಲ್ಲ ಕಣೋ ಅವಳಿಗೆ. ಅವಳು ಅಬ್ರಾಡ್ ಅಲ್ಲಿ ಇದ್ದಾಳೆ. ಆಕ್ಚುಲಿ ಅವಳು ಇಂಡಿಯಾಗೆ ಬರೋದು ತುಂಬಾ ರೇರ್ ಕಣೋ. ಅಂದ್ರೆ ಮೇ ಬಿ ಇಷ್ಟೊತ್ತಿಗಾಗ್ಲೇ ಅವಳಿಗೆ ಎಂಗೇಜ್ಮೆಂಟು ಇಲ್ಲ ಅಂತಂದ್ರೆ ಮದ್ವೆನೋ. ಸ್ಟಾಪ್, ಸ್ಟಾಪ್ ತ್ರಿಗುಣ್, ಮುಂದೆ ಏನು ಹೇಳ್ಬೇಡ. ಅವಳು ಮದ್ವೆ ಆಗಿರಲ್ಲ ಕಣೋ, ನನ್ ಮನ್ಸು ಹೇಳ್ತಾ ಇದೆ. ಸಿದ್ಧಾರ್ಥ್, ಎಲ್ಲಿದ್ಯಾ ನೀನು? ಅಲ್ಲ, ಹೆಣ್ಮಕ್ಳು ನಮ್ಗೋಸ್ಕರ ಕಾಯ್ಕೊಂಡು ಅವ್ರ ಜೀವನನೇ ಹಾಳು ಮಾಡ್ಕೋತಾರೆ ಅನ್ಕೊಂಡಿದ್ಯಾ ನೀನು? ಇದ್ರಲ್ಲೆಲ್ಲ ಏನಿದ್ರು ಗಂಡ್ ಮಕ್ಳದೇ ಮೈಲ್ಗೈಯಪ್ಪ. ಸತ್ರೆ ಗಂಡ್ಮಕ್ಳೇ ಬೇಗ ಸಾಯೋದು. ಅವ್ರಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡೋದಕ್ಕೆ ಅವ್ರೇನ್ ಜಾಸ್ತಿ ಮುಂದೆ ಬರಲ್ಲ, ತಿಳ್ಕೊ. ಇಲ್ಲ ತ್ರಿಗುಣ್, ನನ್ ಮನ್ಸು ಹೇಳ್ತಿದೆ ಕಣೋ. ಹೌದಾ? ಹಾಗಾದ್ರೆ ಅದೇ ಮನಸ್ನ ಇವಾಗ ನೀನ್ ಮದ್ವೆ ಆಗಿದ್ಯಲ್ಲ ಆ ಹುಡ್ಗಿ ನಿಸರ್ಗ, ಅವಳು ಕೊಟ್ಟು ನೋಡು. ಅವಳು ಎಷ್ಟು ಚೆನ್ನಾಗಿ ನಿನ್ನ ಜೋಪಾನ ಮಾಡ್ತಾಳೆ, ಅವಳು ಎಷ್ಟು ಚೆನ್ನಾಗಿ ನಿನ್ನ ಪ್ರೀತಿ ಮಾಡ್ತಾಳೆ. ನಿನಗಿಂತ 1000 ಪಟ್ಟು ಹೆಚ್ಚು ಪ್ರೀತಿ ನಿನ್ನೆ ಮಾಡ್ತಾಳು ಅವಳನ್ನ. ನೀನ್ ನಿನ್ನೆಷ್ಟು ಇಷ್ಟಪಡ್ತೀಯೋ, ನೀನು ನಿನ್ನ ಹಳೆ ನಿಸರ್ಗನ ಇಷ್ಟಪಡ್ತೀಯೋ, ಅದಕ್ಕಿಂತ 1000 ಪಟ್ಟು ಹೆಚ್ಚು ಆ ಹುಡ್ಗಿ ನಿನ್ನ ಪ್ರೀತಿ ಮಾಡ್ತಾಳೆ. ನಾನು ಆವತ್ತೇ ನೋಡ್ಕೊಂಡೆ. ಪಾಪ ಅವಳಿಗೆ ಎಷ್ಟು ಗೋಳಾಡಿದ್ಲು ಗೊತ್ತಾ? ಅಂದ್ರೆ ಈ ವಿಚಾರ ನೀನ್ ಅವಳ ಹತ್ರ ಶೇರ್ ಮಾಡಿದ್ಯಾ ಅಂತ ಅನ್ನು. ಹೌದು ಸಿದ್ಧಾರ್ಥ್, ಶೇರ್ ಮಾಡಿದೀನಿ, ಯಾಕೆ ಮಾಡ್ಬಾರ್ದು? ಅವಳು ನನ್ನ ತಂಗಿ ಅನ್ನೋ ಒಂದು ಭಾವನೆ ನನ್ನಲ್ಲಿದೆ. ಅವಳು ಎಲ್ಲ ಹೇಳಿದ್ಲು, ನಾನು ಹೇಳ್ಬಿಡ್ತೀನಿ ಅಣ್ಣ ಸತ್ಯ ಅಂತ. ನಾನೇ ತಡೆದೆ ಹುಡುಗಿನ, ಒಂದ್ ಸ್ವಲ್ಪ ದಿವಸ ಇರಮ್ಮ, ಆಮೇಲೆ ಹೇಳಿವಂತೆ ಸಿಚುವೇಶನ್ ನೋಡ್ಕೊಂಡು ಅಂತ. ನಾನ್ ಸುತ್ತ ಇರೋರೆಲ್ಲರೂ ನನ್ನನ್ನ ಒಂದು ದೊಡ್ಡ ಸುಳ್ಳಿನ ಬಲೆನೇ ಎಳೆದು ಆ ಬಲೆಯಲ್ಲಿ ನನ್ನನ್ನ ಬೀಳ್ಸಿದ್ದೀರಾ ಅಲ್ವಾ? ಅಯ್ಯೋ ಸಿದ್ಧಾರ್ಥ್, ನೀನು ನಿನ್ನ ಭ್ರಮೆ ಅನ್ನೋ ಬಲೆಯಲ್ಲಿ ನೀನೇ ಸಿಗಾಕೊಂಡಿದ್ಯಾ. ನಿನ್ನ ಸುತ್ತ ಯಾರು ಸುಳ್ಳಿನ ಬಲೆ ಎಳ್ದಿಲ್ಲ ಕಣೋ. ನೀನ್ ಹಾಗೆ ಊಹಿಸ್ಕೊತಾ ಇದೀಯ ಅಷ್ಟೇ. ನಿನ್ ಸತ್ಯನೇ ಬೇರೆ ಇದೆ. ಇವಾಗ ನಿಸರ್ಗ ಅಂದ್ರೆ ನಿಸರ್ಗ, ನಿನ್ನ ಹಳೇ ನಿಸರ್ಗ, ಅವಳು ಮದುವೆ ಆಗಿ ಸಂಸಾರ ಮಾಡ್ತಾ ಇದ್ರೆ ಏನ್ ಮಾಡ್ತೀಯಾ? ಹೋಗಿ ಅವಳಿಗೂ ಹೇಳ್ತೀಯಾ ಡಿವೋರ್ಸ್ ಕೊಟ್ಟು ಬಾ ನಾನು ಹಿಂದೆ ಅಂತ? ಹೇಳು, ಯಾಕೆ ಮಾತಾಡ್ತಾ ಇಲ್ಲ? ಸಿದ್ಧಾರ್ಥ್, ಹೇಳು ಸಿದ್ಧಾರ್ಥ್. ಹೆಂಗಿದ್ದ ಸಿದ್ಧಾರ್ಥ್? ಅವನ್ ಗತ್ತು ಗಾಂಭೀರ್ಯನೇ ಬೇರೆ. ಈಗ ನೋಡು ಹೇಗಾಗಿದ್ಯಾ. ಅದು ಒಂದು ಹುಡುಗಿಗೋಸ್ಕರ. ಅಲ್ಲ, ಒಂದು ಹುಡುಗಿಗೋಸ್ಕರ ಕಣ್ಣೀರಾಗ್ತಾ ಇದೆಯಾ? ಇಟ್ಸ್ ವೆರಿ ಬ್ಯಾಡ್ ಸಿದ್ಧಾರ್ಥ್. ಐ ಲಾಸ್ಟ್, ಐ ಲಾಸ್ಟ್. ನಾನೆಲ್ಲ ಕಳ್ಕೊಂಡೆ, ನನ್ ಪ್ರೀತಿನ ಕಳ್ಕೊಂಡೆ. ನಾನು ಎಷ್ಟು ಜನ ರಿಜೆಕ್ಟ್ ಮಾಡಿದ್ದೀನಿ ಗೊತ್ತಾ ತ್ರಿಗುಣ್? ನೀನ್ ನಂಬ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ನಿಜವಾಗ್ಲು ನೀನಂದ್ರೆ ಜೀವ ಕೊಡ್ತೀನಿ ಅನ್ನೋ ಹುಡುಗಿರ್ನೆಲ್ಲ ನಾನು ರಿಜೆಕ್ಟ್ ಮಾಡಿದ್ದೀನಿ ಕಣೋ. ಇವಳೇ ನನ್ನ ನಿಸರ್ಗ ಅನ್ನೋ ಭ್ರಮೆಯಲ್ಲಿ ನಾನು ಇವಳು ಮದ್ವೆ ಆಗ್ಬಿಟ್ಟೆ. ಆದ್ರೆ ಇವಳು ನನಗ್ ಮೋಸ ಮಾಡ್ಬಿಟ್ಲು. ಲೋ, ಏನು ಹೇಳಿದ್ದನ್ನೇ ಹೇಳ್ತಾ ಇದ್ಯಾ? ಸಿದ್ಧಾರ್ಥ್, ಬಾ, ಅಟ್ ಪ್ರೆಸೆಂಟ್ ಇರು ನೀನು, ಪ್ರೆಸೆಂಟ್ ಯೋಚನೆ ಮಾಡು ನೀನು. ಮರ್ತೋಗು ಎಲ್ಲ. ಇವಾಗಿರೋ ನಿಸರ್ಗನೇ ನಿನ್ ಹೆಂಡ್ತಿ, ಅವಳನ್ನೇ ಪ್ರೀತಿ ಮಾಡು. ನೋ, ನೆವರ್. ನಾನು ನನ್ನ ಮನಸ್ಸಾಕ್ಷಿಗೆ ಮೋಸ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ತ್ರಿಗುಣ್. ಓಕೆ, ಬಾಯ್. ನಿನ್ ಮೀಟ್ ಮಾಡಿದ್ದು ಕೆಲಸ ಮುಗೀತು. ನೀನ್ ಹೊರಡು, ನಾನು ಮನೆಗೆ ಹೋಗ್ತೀನಿ. ನಾನು ಹೇಳೋದ್ರ ಬಗ್ಗೆ ಯೋಚನೆ ಮಾಡು. ಓಕೆ ಆಯ್ತು ಅಂತ ಹೇಳದ್ನಲ್ಲ, ಹೋಗು, ನೀನ್ ಮನೆಗೆ ಹೋಗು, ನಾನು ಮನೆಗೆ ಹೋಗ್ತೀನಿ. ಸರಿನಪ್ಪ, ಒಂದ್ ಒಳ್ಳೆ ಡಿಸಿಷನ್ ತಗೋ. ದೇವ್ರೆ, ನಾನೇ ಸಿಕ್ಕದ್ನ ನಿನ್ಗೆ ಆಟ ಆಡೋದಕ್ಕೆ. ಚೆನ್ನಾಗಿ ಆಟ ಆಡ್ತಾ ಇದೀಯ, ಆಟ ಆಡು, ಆಟ ಆಡು. ನಾನು ನನ್ನ ಪ್ರಯತ್ನ ಮಾಡೇ ಮಾಡ್ತೀನಿ. ಎಕ್ಸ್ಕ್ಯೂಸ್ ಮೀ, ಒನ್ ಮೋರ್ ಪ್ಲೀಸ್. ಓಕೆ ಸರ್, ಶೋರ್ ಸರ್, ಪ್ಲೀಸ್ ಹ್ಯಾವ್ ಇಟ್.